ರಾಜ್ಯ ರಾಜಕಾರಣದ ಸುದ್ದಿಯನ್ನೆಲ್ಲ ಬೇಗ ಮುಗಿಸ್ಕೊಂಡು ಆಮೇಲೆ ನ್ಯಾಷನಲ್ಲು ಇಂಟರ್ನ್ಯಾಷನಲ್ ನ್ಯೂಸ್ಗಳಿಗೆ ಹೋಗೋಣಂತೆ. ನಾಳೆ ರಾಹುಲ್ ಗಾಂಧಿಯವರು ನಾಳೆ ಮಧ್ಯಾಹ್ನ 2:30 ಸುಮಾರಿಗೆ ಅವರ ವಿಶೇಷ ವಿಮಾನ ಮೈಸೂರು ಏರ್ಪೋರ್ಟಿಗೆ ಬಂದು ಇಳಿಯುತ್ತೆ. ಇಂಟ್ರಡಕ್ಷನ್ನಲ್ಲೇ ಹೇಳಿದೆ, ಮೈಸೂರಿನಲ್ಲಿ ಯಾವುದೇ ಅಧಿಕೃತ ಕಾರ್ಯಕ್ರಮ ಇಲ್ಲ, ಅವರು ವಯನಾಡಿಗೆ ಹೋಗಬೇಕಾಗಿದೆ ಅಷ್ಟೇ. ವಯನಾಡಿಗೆ ಹೋಗಬೇಕು, ಹತ್ತಿರದ ಏರ್ಪೋರ್ಟು ಮೈಸೂರಿನಿಂದ ಬೈ ರೋಡ್ ವಯನಾಡಿಗೆ ಹೋಗ್ತಾರೆ. ನಾಳೆ 2:15 ಬರುತ್ತೆ ಅವ್ರ ಫ್ಲೈಟು. 1:15 ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಮೈಸೂರು ತಲುಪಿರ್ತಾರೆ. ಈಗ ನಾನು ಈ ಲೈವಿಗೆ ಬರೋ ಕ್ಷಣದ ತನಕನೂ ಡಿ ಕೆ ಶಿವಕುಮಾರ್ ಅವರು ಹೋಗ್ತಾರೋ ಇಲ್ಲೋ ಕನ್ಫರ್ಮ್ ಆಗಿರಲಿಲ್ಲ. ಹೋಗಬಹುದು ಅಂತಿತ್ತು. ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಅದು ಅವರ ಅಧಿಕೃತ TP ಬಂದಿದೆ. ಡಿ ಕೆ ಶಿವಕುಮಾರ್ ಇಸ್ ಆಲ್ಸೋ ಗೋಯಿಂಗ್. DCM ಸಾಹೇಬರು ಹೋಗ್ತಾ ಇದ್ದಾರೆ. ನಾಳೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ರಾಹುಲ್ ಗಾಂಧಿ ಅವರನ್ನು ಭೇಟಿಯಾಗ್ತಾರೆ. ರಾಜ್ಯ ರಾಜಕಾರಣದ ಬೆಳವಣಿಗೆಗಳ ದೃಷ್ಟಿಯಿಂದ ಈ ಭೇಟಿಗೆ ಮಹತ್ವ ಇದೆ. ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರ ಅಪಾಯಿಂಟ್ಮೆಂಟ್ ಕೇಳ್ತಿದ್ರು. 2.5 ವರ್ಷ ಮುಗೀತಲ್ಲ, ಆವಾಗೇನೋ ಮಾತು ಕೊಟ್ಟಿದ್ರಿ, ಏನೀಗ ಅದರ ಕಥೆ ಅಂತ ಕೇಳಬೇಕಾಗಿದೆ ಅವರಿಗೆ. ನಾಳೆ ಕೇಳುವುದಕ್ಕೆ ಅವಕಾಶ ಸಿಗುತ್ತೋ ಸಿಗೋದಿಲ್ಲವೋ ವಿ ಕಾಂಟ್ ಟೆಲ್, ಹೇಳೋದಕ್ಕಾಗೋದಿಲ್ಲ. ಬಟ್ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ರಾಹುಲ್ ಗಾಂಧಿಯವರು 3 ಜನ ಸೇರೋದ್ರಿಂದ ರಾಜಕಾರಣದ ಚರ್ಚೆ ಬಹಳ ಅಲ್ಲ ಸ್ವಲ್ಪ ಆಗತ್ತೆ. ಒಟ್ಟೊಟ್ಟಿಗೆ ಭೇಟಿ ಆಗ್ತಾರಾ, ಮುಖ್ಯಮಂತ್ರಿಗಳ ಭೇಟಿ ಆದಮೇಲೆ ಉಪಮುಖ್ಯಮಂತ್ರಿಗಳು ಹೋಗಿ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಆಗ್ತಾರಾ? ಆ್ಯಸ್ ಆಫ್ ನೋ ವಿ ಡೋಂಟ್ ನೋ. ನಾಳೆ ಗೊತ್ತಾಗುತ್ತೆ ಏನೇನಾಯಿತು ಅಂತ. ರಾಹುಲ್ ಗಾಂಧಿ ಅವ್ರನ್ನ ಸ್ವಾಗತಿಸ್ತಾರೆ ಬೇಸಿಕಲಿ ಮುಖ್ಯಮಂತ್ರಿಗಳು. 1:15 ಹೋಗಿರ್ತಾರೆ, 2:15 ಅವ್ರ ಫ್ಲೈಟ್ ಬರುತ್ತೆ, ಅವ್ರನ್ನ ಸ್ವಾಗತಿಸ್ತಾರೆ. ಅಲ್ಲೊಂದು VIP ಲಾಂಜ್ ಇರುತ್ತೆ, ಆ ಲಾಂಜ್ನಲ್ಲಿ ಕೂತ್ಕೊಂಡು ಮಾತಾಡ್ತಾರೆ. ಅದಾದ ನಂತರ ರಾಹುಲ್ ಗಾಂಧಿ ಅವರ ಸವಾರಿ ಕೇರಳದ ಕಡೆ ವಯನಾಡು ಕಡೆ ಹೊರಡುತ್ತೆ. ಇವತ್ತು ಡಿ ಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿಯಾದರು ಇನ್ ದ ಸೆನ್ಸ್ ಅವ್ರ ಮನೆಗೆ ತಿಂಡಿಗೆ ಹೋಗಿದ್ದರು. 1 ತಾಸು ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯಿತು. ಅದಾದ ಮೇಲೆ ಒಂದೇ ಕಾರ್ನಲ್ಲಿ ಹೊರಟು ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಯಿಂದ HAL ಏರ್ಪೋರ್ಟಿಗೆ ಬಂದರು. ಅಲ್ಲಿ ಸ್ಪೆಷಲ್ ಫ್ಲೈಟ್ ರೆಡಿಯಾಗಿತ್ತು ಕಲಬುರಗಿಗೆ ಹೋಗೋದಕ್ಕೆ. HALನಿಂದ ಒಂದೇ ಫ್ಲೈಟ್ನಲ್ಲಿ ಕಲಬುರಗಿಗೆ ಹೋದರು. ಆ ಸಂದರ್ಭದಲ್ಲಿ ಅಧಿಕಾರ ಹಂಚಿಕೆ, ನಾಯಕತ್ವ ಬದಲಾವಣೆಯ ವಿಷಯ ಚರ್ಚೆಗೆ ಬಂದಿರುತ್ತಾ, ಬರೋದಿಲ್ವಾ? ಅದರಲ್ಲಿ ಏನು ರಾಕೆಟ್ ಸೈನ್ಸ್ ಇದೆಯಾ ಅರ್ಥ ಮಾಡ್ಕೊಳ್ಳೋದಕ್ಕೆ? ಡೆಫಿನೆಟ್ಲಿ ಬಂದಿರುತ್ತೆ. ಮಲ್ಲಿಕಾರ್ಜುನ ಖರ್ಗೆ ಅವರು ನೋಡಿ, ಸ್ಥಳೀಯವಾಗಿ ಹುಟ್ಟಿಕೊಂಡಿರುವ ಸಮಸ್ಯೆ ಸ್ಥಳೀಯವರೇ ಬಗೆಹರಿಸಿಕೊಳ್ಳಬೇಕು ಅಂತ ಒಂದು 15-20 ದಿವಸದ ಹಿಂದೆ ಹೇಳಿದ ನಂತರ ಮತ್ತೊಮ್ಮೆ ರಿಯಾಕ್ಷನ್ ಕೊಟ್ಟಿದ್ದಿವತ್ತೆ. ಪತ್ರಕರ್ತರು ನೇರ ಪ್ರಶ್ನೆ ಕೇಳೋದು ಕಲ್ತಿದ್ದಾರೆ ಇತ್ತೀಚೆಗೆ. ಯಾವಾಗ ಕರೆಸ್ಕೊತೀರಿ CMನ್ನು DCMನ್ನು ಅಂತ, ದಿಲ್ಲಿಗೆ ಯಾವಾಗ ಕರೆಸ್ಕೊತೀರಿ ಅಂತ. ನಮಗೆ ಯಾವಾಗ ಕರೆಸ್ಕೋಬೇಕು ಅನಿಸುತ್ತೋ ಅವಾಗ ಕರೆಸ್ಕೊತೀವಿ ಅಂದರು ಮಲ್ಲಿಕಾರ್ಜುನ ಖರ್ಗೆ ಅವರು. ಅವರಿಗೆ ಹಾರಿಕೆಯ ಉತ್ತರ ಕೊಡಬೇಕಂದ್ರೆ ಯಾಕೆ ಕರೆಸ್ಕೋಬೇಕು ಅಂತಲೂ ಕೇಳಬಹುದಾಗಿತ್ತು. ಯಾಕಪ್ಪ ಕರೆಸ್ಕೋಬೇಕು, ಅಂಥದ್ದು ಏನಾಗಿದೆ ಅಂತ. ಬಟ್ ವಿಷಯ ಜೀವಂತವಾಗಿರ್ಬೇಕು. ಈ ಹಿಂದೆ ಮಲ್ಲಿಕಾರ್ಜುನ ಖರ್ಗೆ ಅವರು ಆದಷ್ಟು ಬೇಗ ರಾಜ್ಯದ ನಾಯಕತ್ವದ ಗೊಂದಲವನ್ನು ಹೈಕಮಾಂಡ್ ಬಗೆಹರಿಸುತ್ತೆ ಅಂದಿದ್ರು. ದಿಲ್ಲಿಗೆ ಕರೆಸ್ಕೊಂಡು ಮಾತಾಡ್ತೀವಿ ಅಂದಿದ್ರು. ಅದಾದ ನಂತರ ಸ್ಥಳೀಯವಾದ ಸಮಸ್ಯೆ ಸ್ಥಳೀಯವಾಗೇ ಬಗೆಹರಿಸ್ಕೋಬೇಕು ಅಂದಿದ್ರು. ಇವತ್ತು ಹಿಂಗೆ ಅಂತಾರೆ, ಯಾವಾಗ ಬೇಕೋ ಅವಾಗ ಕರೆಸ್ಕೊತೀವಿ ಬಿಡಿ ಅಂತ. ಕೇಳಿಸ್ಕೊಳ್ಳಿ. ಯಾವಾಗ ನಮ್ಗೆ ಅವಶ್ಯಕತೆ ಇರ್ತದೋ ಅವಾಗ ಯಾವಾಗ ನಮ್ಗೆ ಅವಶ್ಯಕತೆ ಇರ್ತದೋ ಅವಾಗ ಯಾವಾಗ ನಮ್ಗೆ ಅವಶ್ಯಕತೆ ಇರ್ತದೋ ಅವಾಗ ಕರೀತೀವಿ. ಈ ಪ್ರತಿಕ್ರಿಯೆಯನ್ನು ಕೊಟ್ಟ ನಂತರ ಆವಾಗಲೇ ಹೇಳಿದ್ನಲ್ಲ, HAL ಏರ್ಪೋರ್ಟ್ಗೆ ಹೋದರು. ಅಲ್ಲಿಂದ ಸ್ಪೆಷಲ್ ಫ್ಲೈಟ್ನಲ್ಲಿ ಕಲಬುರಗಿಗೆ ಫ್ಲೈ ಮಾಡಿದ್ರು ಡಿ ಕೆ ಶಿವಕುಮಾರ್ ಅವರು ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು. ಸಿದ್ದರಾಮಯ್ಯನವರು ಇದ್ದಾರೆ. ಅಲ್ಲಿನ ವೇದಿಕೆಯ ಭಾಷಣ ನೋಡಿ. ಡಿ ಕೆ ಶಿವಕುಮಾರ್ ಅವರು 2ನೇ ಸಲ ಇದನ್ನು ಹೇಳೋದು. ಇಲ್ಲಿ ಆಗ್ತಾ ಇರುವ ಅಭಿವೃದ್ಧಿ ಕಾರ್ಯಗಳನ್ನು ನೋಡಿದ್ರೆ ನಮಗೂ ಕಲ್ಯಾಣ ಕರ್ನಾಟಕದಲ್ಲೇ ಹುಟ್ಟಬೇಕಾಗಿತ್ತು ಅನಿಸುತ್ತೆ ಅಂತ. ಹಿಂದೊಂದು ಸಲ ಹಂಗೆ ಹೇಳಿದಾಗ, ಕಲ್ಯಾಣ ಕರ್ನಾಟಕದಲ್ಲಿ ಹುಟ್ಟೋದು ಬೆಳೆಯೋದು ಜೀವನ ಮಾಡೋದು ಅಂದರೆ ಸುಲಭ ಅನ್ಕೋಬೇಡಿ ಅಂದಿದ್ದೆ ನಾನು. ಅಲ್ಲ, ಈಸಿ ಅಲ್ಲ ಅದು. ಇಲ್ಲಿ ಯಾಕೆ ಹುಟ್ಟಬೇಕು ಅನಿಸುತ್ತೆ. ಇವತ್ತು ಡಿ ಕೆ ಶಿವಕುಮಾರ್ ಅವರು ಮತ್ತೊಮ್ಮೆ ಅದನ್ನು ಹೇಳಿದ್ರು. 1595 ಕೋಟಿ ವೆಚ್ಚದ 467 ಅಭಿವೃದ್ಧಿ ಕಾರ್ಯಗಳ ಶಂಕುಸ್ಥಾಪನೆ ಮತ್ತು ಉದ್ಘಾಟನಾ ಸಮಾರಂಭ.
ಐ ಥಿಂಕ್ ಸತತ 5 ದಿನಗಳಿಂದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ಬರೂ ಒಟ್ಟೊಟ್ಟಾಗಿ ಒಂದೇ ಸರ್ಕಾರಿ ಕಾರ್ಯಕ್ರಮದಲ್ಲಿ ಒಂದೇ ವೇದಿಕೆಯ ಮೇಲೆ ಇರ್ತಾರೆ ಅವರು. 4-5 ದಿನಗಳಿಂದ ಇದು. ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು, ನಾನು ನನ್ನ ಕ್ಷೇತ್ರದಲ್ಲಿ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ನಾನು ನಿಮ್ಮ ಭಾಗದಲ್ಲೇ ಹುಟ್ಟಿದ್ರೆ ನಮಗೂ ಇಂಥ ಅವಕಾಶ ಸಿಗ್ತಿತ್ತು ಅನ್ನಿಸ್ತಾ ಇದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಭಿವೃದ್ಧಿ ಕಾರ್ಯಗಳ ಸುರಿಮಳೆ ನಡೀತಾ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ರು, ನಮಗೆ ನೀವು ಇಲ್ಲಿ ಹುಟ್ಟೋದು ಬೇಡ, ನಾವು ಅಲ್ಲಿ ಹುಟ್ಟೋದು ಬೇಡ, ನಮಗೆ ಸಿಂಗಾಪುರ ಲಂಡನ್ ಬೇಡ, ಮೈಸೂರು ಹೆಂಗಿದೆ, ನಿಮ್ಮ ಕ್ಷೇತ್ರ ಹೆಂಗಿದೆ ಹಾಗೆ ನಮ್ಮ ಭಾಗವನ್ನು ಮಾಡಿಕೊಡಪ್ಪ ಸಾಕು ಅಂತ ಅಷ್ಟೇ ಕೇಳೋದು. ನಮಗೆ ಸಿಂಗಾಪುರ ಜೊತೆಗೆ, ನಮಗೆ ಅಂದರೆ ನನ್ನನ್ನು ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ, ಸಿಂಗಾಪುರ ಜೊತೆಗೆ ಲಂಡನ್ ಜೊತೆ ಕಂಪ್ಯಾರಿಸನ್ ಇಲ್ಲ. ಊರಿಗೆ ಹೋದಾಗ ಅನ್ಸೋದು ನಮ್ಮದು ಮೈಸೂರು ಆದಂಗೆ ಆಗಬೇಕು ಅಂತ. ಬೆಂಗಳೂರಿನ ಜೊತೆಗೂ ಕಂಪ್ಯಾರಿಸನ್ ಇಲ್ಲ ನಮ್ಮದು. ಕೇಳಿಸ್ಕೊಳ್ಳಿ ಒಮ್ಮೆ. ಇಡೀ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಅತಿ ಹೆಚ್ಚು ವಿಧಾನಸಭಾ ಸದಸ್ಯರು ಮತ್ತು ಲೋಕಸಭಾ ಸದಸ್ಯರನ್ನ ತಾವು ಕೊಟ್ಟು ಇಡೀ ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟಿದ್ದೀರಿ. ಆ ಪ್ರಕಾರ ನಿಮ್ಮ ಋಣವನ್ನು ತೀರಿಸಬೇಕು ಅಂತ ಹೇಳಿ ಬಂದಿದ್ದೇವೆ. 1,000 ಕೋಟಿ ರೂಪಾಯಿ ಆ ಹಣವನ್ನ ಬರೀ ಒಂದು ಕ್ಷೇತ್ರಕ್ಕೆ. ನನಗೆ ಒಂದ್ ಕಡೆ ಅನಿಸ್ತದೆ, ನಾನು ಕೂಡ ಈ ಭಾಗದಲ್ಲಿ ಹುಟ್ಟಿದ್ರೆ ನಮ್ಮ ಕ್ಷೇತ್ರ ಕೂಡ ಇಷ್ಟು ದೊಡ್ಡ ಮತ ಸಿಕ್ಕಿತ್ತು ಅನ್ನೋದು ನನಗೆ ಭಾವನೆ. ನಮ್ಮ ಕ್ಷೇತ್ರದಲ್ಲಿ ಜನ ಇಲ್ಲ ನಮ್ಗೆ. ನಾನಿನ್ನ ಉಪಮುಖ್ಯಮಂತ್ರಿ ಆಗಿಂತ ಒಂದು ದೊಡ್ಡ ಕಾರ್ಯಕ್ರಮ ನನ್ನ ಕ್ಷೇತ್ರದಲ್ಲಿ ಮಾಡಕ್ ಆಗ್ತಾ ಇಲ್ಲ. ಹಣ ತೆಗೆದುಕೊಂಡೋಗಿ ಎಲ್ಲ 5 ಗ್ಯಾರಂಟಿಗಳನ್ನ ಇವತ್ತು ನೋಡಿದಂತೆ ನಡೆದಿದ್ದೇವೆ. ಇಂಥ ಸರ್ಕಾರಕ್ಕೆ ನಿಮ್ಮ ಆಶೀರ್ವಾದ ಯಾವುದೇ ಇರಲಿ. ಅಂದು 100 ವರ್ಷದಿಂದ ಮಹಾತ್ಮ ಗಾಂಧೀಜಿಯವರು ಇದೇ ಸ್ಥಾನದಲ್ಲಿ ಕೂತಿದ್ರು. ಆ ಸ್ಥಾನದಲ್ಲಿ ಇವತ್ತು ಮಲ್ಲಿಕಾರ್ಜುನ ಖರ್ಗೆಯವರು ಈ ದೇಶದ ಕಾಂಗ್ರೆಸ್ ಪಕ್ಷವನ್ನ ಮುನ್ನಡೆಸ್ತಾ ಇದ್ದಾರೆ. ಈ ಒಂದು ಮಾತು ಹೇಳಿದ್ರು ನಮ್ಮ ಡೆಪ್ಟಿ ಚೀಫ್ ಮಿನಿಸ್ಟರ್. ಈ ಆರ್ಟಿಕಲ್ 371J ಬಂದ ಮೇಲೆ ಇಲ್ಲೆಲ್ಲ ಹಣ ಭಾಳ ಬರ್ತಾ ಇದೆ. ಅದಕ್ಕಾಗಿ ನನಗೆ ಅನಿಸ್ತಾ ಇದೆ, ನಾನು ಈ ಭಾಗದಾಗ ಹುಟ್ಟಬೇಕಾಗಿತ್ತು, ನನಗೂ ಅಭಿವೃದ್ಧಿ ಸಿಗ್ತಿತ್ತು. ನಮಗೆ ನೀವು ಹುಟ್ಟೋದು ಬೇಡ, ನಮ್ಗೆ ಬೇರೆ ಬೇಡ, ನಮಗೆ ಸಿಂಗಾಪುರ್ ಬೇಡ, ಲಂಡನ್ ಬೇಡ, ಅಮೆರಿಕ ಬೇಡ. ನಿಮ್ಮ ಮೈಸೂರು ಹೆಂಗಿದೆ, ನಿಮ್ಮ ಕ್ಷೇತ್ರ ಹೆಂಗಿದೆ ಅಷ್ಟು ಮಾಡಿಕೊಡ್ರಪ್ಪ. ದೇಶದಾಗ ಯಾರು ಕೂಡ ಈ ಕಾನೂನು ಮಾಡಿಲ್ಲ. ಸೋನಿಯಾ ಗಾಂಧಿ ಅವರು ಒತ್ತಾಯ ಮಾಡಿ ಒಪ್ಪಿಸಿ ಈ ಕಾನೂನು ತಂದಿದೆ. ಬಫೆ ಸಿಸ್ಟಮ್ ಅಂದ್ರೆ ಯಾರು ಹೋಗ್ತಾರೋ ಅವರಿಗೆಲ್ಲ ಚೆನ್ನಾಗಿ ಸಿಗ್ತದೆ. ಈ ಪಂಕ್ತಿನ ಕುಂತು ಊಟ ಮಾಡೋರಿಗೆ ಈಗ ಬರ್ತದೆ ಅಂತೇಳಿ ಕೂಡ್ತಾನ, ಅವ ಅಲ್ಲೇ ಕೂಡ್ತಾನೆ. ಹಾಗೆ ಶಿವಕುಮಾರ್, ನೀವು ಊಟನೂ ಬೇಡ ಅಂತೇಳಿ ನಾವಿದ್ದಲ್ಲೇ ಚೆನ್ನಾಗಿದ್ದೇವೆ. ಅದಕ್ಕೆ ನೀವು ಏನು ಮಾಡಿ ಅಂದ್ರೆ ನಿಮಗೆ ಮಾಡಿಸ್ಕೊಂಡಂತ ಕೆಲಸ, ಮೈಸೂರು ಮಾಡಿಸ್ಕೊಂಡಂತ ಕೆಲಸ, ಸಿದ್ದರಾಮಯ್ಯ ಅವರ ಮತಕ್ಷೇತ್ರದಲ್ಲಿ ಆದಂತ ಕೆಲಸ, ಅದರಲ್ಲಿ 75% ಮಾಡಿ ನಮ್ದು. ಮಲ್ಲಿಕಾರ್ಜುನ ಖರ್ಗೆ ಅವರ ಬೇಡಿಕೆಯೇ ನಮ್ಮ ಬೇಡಿಕೆಯು. ಅಲ್ಲಿ ಆದ ಕೆಲಸಗಳು 75% ಕೆಲಸ, ಭಾಳ ಹೇಳ್ಬಿಟ್ರೆ ಅದನ್ನು. ಅರ್ಧ ಕೆಲಸ ಏನಾದರೂ ಆ ಭಾಗದಲ್ಲಾದರೆ ಕಲ್ಯಾಣ ಕರ್ನಾಟಕದ ಕಡೆ ಆಗಿಬಿಟ್ರೆ ಜನ ಹೆಗಲ ಮೇಲೆ ಹೊತ್ಕೊಂಡು ಕುಣಿದು ಬಿಡ್ತಾರೆ. ಆಗಲೇ ಹೇಳ್ತಾ ಇದ್ದೆ, 16ನೇ ತಾರೀಕು CM DK ಶಿವಕುಮಾರ್ ಅವರು ದಿಲ್ಲಿಗೆ ಹೋಗ್ತಾರೆ. ಅಸ್ಸಾಂ ವಿಧಾನಸಭಾ ಚುನಾವಣೆಗಳು ಬರ್ತಾ ಇದ್ದಾವೆ. ಏಪ್ರಿಲ್ನಲ್ಲೋ ಮೇನಲ್ಲೋ, ಮಾರ್ಚ್ ಏಪ್ರಿಲ್ನಲ್ಲೂ ಆಗ್ಬೋದು. ಆ ವಿಧಾನಸಭಾ ಚುನಾವಣೆಗಳಿಗೆ ವಿಶೇಷ ವೀಕ್ಷಕರನ್ನಾಗಿ ಅವರನ್ನು ನೇಮಿಸಲಾಗಿದೆ. ಅದರ ಪೂರ್ವಭಾವಿ ಸಭೆಗೆ, ಚುನಾವಣೆಗಳನ್ನು ಹೆಂಗೆ ನಡೆಸಬೇಕು ಅನ್ನೋ ಸಭೆಗೆ 16ನೇ ತಾರೀಕು ಒಂದು ಸಲ ಹೋಗ್ತಾರೆ, 22ನೇ ತಾರೀಕು ಇನ್ನೊಂದು ಸಲ ಹೋಗ್ತಾರೆ. 2 ದಿನಗಳ ಪೈಕಿ 1 ದಿನ ಅವರು ರಾಹುಲ್ ಗಾಂಧಿ ಅವರ ಅಪಾಯಿಂಟ್ಮೆಂಟ್ ಕೇಳಿದಾರಂತೆ. ನಾಳೆ ಭೇಟಿ ಆದ ನಂತರ ಏರ್ಪೋರ್ಟಲ್ಲಿ ಏನು ಭೇಟಿ ಆಗ್ತಾರೆ, ಅದಾದಮೇಲೆ ಅಲ್ಲಿ ಭೇಟಿ ಆಗತ್ತಾ ಆಗೋದಿಲ್ವಾ ನೋಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.